ಸಮಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳೊಂದಿಗೆ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸ್ವಗ್ರಾಮ ಪೆರೇಸಂದ್ರದಲ್ಲಿ ದೀಪಾವಳಿ ಹಬ್ಬ ಆಚರಿಸುವುದರ ಮೂಲಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಬ್ಬವನ್ನು ಅರ್ಥಪೂರ್ಣವಾಗಿಸಿದರು. ಪ್ರತಿ ವರ್ಷವೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅನಾಥ ಮಕ್ಕಳೊಂದಿಗೆ ತಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸುತ್ತಾರೆ. ಕೋವಿಡ್ ಸಮಯದಲ್ಲಿ ತಂದೆ ತಾಯಿ ಹಾಗೂ ಕುಟುಂಬವನ್ನು ಕಳೆದುಕೊಂಡ ಅನಾಥರಾದ ಮಕ್ಕಳಿಗೆ ಸಂಸದರು ಹಲವು ರೀತಿಯಲ್ಲಿ ಬೆಂಬಲ ನೀಡಿದ್ದಾರೆ. ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಬೆಂಬಲ ನೀಡುವುದರ ಸೂಚಕವಾಗಿ ಪ್ರತಿ ವರ್ಷ ದೀಪಾವಳಿ ಹಬ್ಬವನ್ನು ಮಕ್ಕಳೊಂದಿಗೆ ಆಚರಣೆ ಮಾಡುತ್ತಿದ್ದಾರೆ. ಈ ಬಾರಿಯ ಹಬ್ಬದಂದು ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಮನೆಯಲ್ಲಿ ಮಕ್ಕಳೊಂದಿಗೆ ಭೋಜನ ಮಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಯೋಗಕ್ಷೇಮ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ವಿಚಾರಿಸಿದರು. ಪ್ರತಿ ವರ್ಷ ಮಕ್ಕಳೊಂದಿಗೆ ದೀಪಾವಳಿ ಆಚರಿಸುತ್ತೇನೆ. ಈ ಬಾರಿಯ ಹಬ್ಬದ ಆಚರಣೆ ಬಹಳ ವಿಶೇಷವಾಗಿದ್ದು ಮಕ್ಕಳೊಂದಿಗೆ ಕಳೆದ ಸಮಯ ಅತ್ಯಂತ ಸಂತಸ ತಂದಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಅವರು ದತ್ತು ಪಡೆದುಕೊಂಡ 9 ಮಕ್ಕಳ ಪೈಕಿ ಮೊದಲನೇ ವರ್ಷದ LLB ಓದುತ್ತಿರುವ ವಿದ್ಯಾರ್ಥಿ ಭಾಗ್ಯಲಕ್ಷ್ಮಿ ಮಾತನಾಡಿ, ತಂದೆ ತಾಯಿ ಕಳೆದುಕೊಂಡ ನಮ್ಮ ಪಾಲಿಗೆ ಡಾಕ್ಟರ್ ಕೆ ಸುಧಾಕರ್ ಅಣ್ಣನ ಸ್ಥಾನದಲ್ಲಿ ನಿಂತು ನಮ್ಮ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತಿದ್ದಾರೆ. ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೆ ಕರೆದು ತಮ್ಮ ಮನೆ ಮಂದಿಯಂತೆ ಹೊಸ ಬಟ್ಟೆ ಊಟ ಕೊಡಿಸಿ ನಮ್ಮೊಟ್ಟಿಗೆ ಹಬ್ಬ ಆಚರಿಸಿಕೊಳ್ಳುತ್ತಿರುವ ಸುಧಾಕರ್ ಅಣ್ಣನವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ. ನಾನು LLB ಮುಗಿಸಿ ನನ್ನಂತೆ ಅನಾಥರಾದ ಹೆಣ್ಣು ಮಕ್ಕಳಿಗೆ ಆಸರೆಯಾಗಬೇಕು ಅನ್ನೋದು ನನ್ನ ಕನಸಾಗಿದೆ. ನಾನೀಗ ಖುಷಿಯಾಗಿದ್ದೇನೆ. ದೀಪಾವಳಿ ಹಬ್ಬ ಆಚರಣೆಗೆ ಸುಧಾಕರ್ ಅಣ್ಣ ಮನೆಗೆ ಬಂದು ಅವರಿಂದ ಗಿಫ್ಟ್ ಪಡೆದು ಸಲಹೆ ಸ್ವೀಕರಿಸಿದ್ದು ಇನ್ನಷ್ಟು ಖುಷಿಯಾಗಿದೆ ಎಂದರು. ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನಾನು LLB ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ನಮ್ಮ ಪೇರೆಂಟ್ಸ್ ಕೋವಿಡ್ ಟೈಮಲ್ಲಿ ತಿರ್ಕೊಂಡೋದ ಕಾರಣಕ್ಕಾಗಿ ಸುಧಾಕರ್ನ ಒಳ್ಳೆ ಬ್ರದರ್ ಥರ ನಮ್ಮನ್ನು ಟ್ರೀಟ್ ಮಾಡಿಕೊಂಡು ಹಬ್ಬ ಆಚರಣೆ ಮಾಡೋಕ್ಕೆ ಕರೆದಿದ್ದಾರೆ ನಮ್ಮನ್ನು. ಅವ್ರ ಜೊತೆ ನಾವು ಅವರೆಲ್ಲ ಸೇರಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ದೀವಿ. ನಮ್ಮ ಎಜುಕೇಷನ್ಗೆ ಎಲ್ಲ ಸುಧಾಕರ್ ಸರ್ ಹೆಲ್ಪ್ ಮಾಡಿಕೊಂಡು ಅವ್ರ ಸಿಸ್ಟರ್ಸ್ ಥರ ನಮ್ಮನ್ನ ಟ್ರೀಟ್ ಮಾಡ್ತಾಯಿದ್ದಾರೆ. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.